ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯ ದೈವಜನರೇ, ನಿಮಗಾಗಿ ದೇವರು ಕೆಲವೊಂದು ಪ್ರವಾದನಾತ್ಮಕವಾದ ಮಾತುಗಳನ್ನು ದೇವರು ಇಟ್ಟಿದ್ದಾನೆ. ಪ್ರವಾದನ ವಾಕ್ಯಗಳಿಗೆ, ಪ್ರವಾದನ ಮಾತುಗಳಿಗೆ ಯಾವಾಗ ನಂಬಿ ಅವುಗಳನ್ನು ನಾವು ಕೈಕೊಂಡು ನಡೀತೇವೋ ಅಥವಾ ಅವುಗಳನ್ನು ದೇವರು ಮಾಡ್ತಾನೆ ನಮ್ಮ ಜೀವಿತದಲ್ಲಿ ಎಂಬುದಾಗಿ ನಂಬುತ್ತೇವೋ, ಆಗ ದೇವರು ಇವುಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವ ಆತನಾಗಿದ್ದಾನೆ. ದೇವರು ಇಂದು ಕೆಲವರಿಗೆ, ಎಲ್ಲರಿಗೂ ಕೆಲವರ ಜೀವಿತದಲ್ಲಿ ಅಥವಾ ಕೆಲವರ ಜೀವಿತದ ಬಗ್ಗೆ ಅಥವಾ ಕೆಲವರಿಗೆ ತನ್ನ ಪ್ರವಾದನ ಮಾತುಗಳನ್ನು ದೇವರು ಆಡಿದ್ದಾನೆ. ದೇವರು ಹೇಳಿದ್ದಾನೆ ಅನೇಕ ವಿಚಾರಗಳನ್ನು. ಆ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ. ನೀವು ಕೆಲವರು ಹೊಸ ಸ್ಥಳಗಳನ್ನು ಪ್ರವೇಶ ಮಾಡಲಿಕ್ಕೆ ಹೋಗ್ತೀರಾ ಪ್ರಿಯರೇ. ಹೊಸ ಸ್ಥಳ ಅಂದರೆ ನೀವೇನೋ ಭೇಟಿ ಮಾಡಲಿಕ್ಕೋ, ಬಿಸ್ನೆಸ್ ಮಾಡೋ, ಮಿನಿಸ್ಟ್ರಿಯಲ್ಲಿ ನೀವ್ಯಾರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದೀರೋ, ಅಥವಾ ನೀವು ಯಾರು ಸೇವೆಯನ್ನು ಮಾಡಲಿಕ್ಕೆ ಆಸಕ್ತಿ ಇದೆಯೋ, ಅಥವಾ ನೀವು ಯಾರಾದರೂ ಬಿಸ್ನೆಸ್ಗಳನ್ನು ಮಾಡ್ತಾ ಇರೋದಾದರೆ, ನೀವು ದೇವರಾತ್ಮನು ಕ್ಲಿಯರ್ ಆಗಿ ಹೇಳ್ತಾನೆ, ದೇವರು ನೀವು ಹೊಸ ಸ್ಥಳಗಳನ್ನು ನೀವು ದಾಟಲಿಕ್ಕೆ ಹೋಗ್ತೀರಾ. ಹೊಸ ಸ್ಥಳಗಳನ್ನು ನೀವು ಪ್ರವೇಶ ಮಾಡ್ತೀರಾ. ಹೊಸ ಸ್ಥಳ ಅಂತ ಹೇಳಿದ್ರೆ, ಇದುವರೆಗೂ ನೀವು ಬಿಸ್ನೆಸ್ ಅಲ್ಲೋ ಸೇವೆಯಲ್ಲೋ ಅನೇಕ ವಿಚಾರದಲ್ಲಿ ಪ್ರಾರ್ಥಿಸ್ತಾ ಇದ್ದೀರೋ, ಹೋಗ್ಲಿಕ್ಕೆ ಆಗಿಲ್ಲ, ಹೋಗ್ಬೇಕೆಂಬಂತಹ ಆಸೆ ಇದೆ. ದೇವರು ಅವುಗಳನ್ನು ನಿಮಗೆ ಪ್ರವೇಶ ಮಾಡಲಿಕ್ಕೆ ದೇವರು ಅವಕಾಶಗಳನ್ನು ಕೊಡ್ತಾನೆ, ಅಧಿಕಾರವನ್ನು ಕೊಡ್ತಾನೆ. ಆಗ ನೀವು ಹೊಸ ಸ್ಥಳಗಳನ್ನು ಪ್ರವೇಶ ಮಾಡಿದ ಮೇಲೆ ನಿಮಗೇನು ಆಸೆ ಆಕಾಂಕ್ಷೆಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೋ, ಅಲ್ಲಿ ಏನ್ ಮಾಡ್ಬೇಕಂತ, ನಿಮ್ಮ ಬಿಸ್ನೆಸ್ನಲ್ಲಿ ಹೊಸದಾಗಿ ಏನ್ ಮಾಡಬೇಕು, ಹೊಸ ಪ್ಲೇಸಲ್ಲಿ ಏನ್ ಮಾಡ್ಬೇಕಂತ ದೇವರು ಆಲ್ರೆಡಿ ಆಲೋಚನೆಯನ್ನು ಕೊಟ್ಟಿದ್ದಾನೆ. ಹೊಸ ಸೇವೆಯಲ್ಲಿ ಹೊಸ ಸ್ಥಳಗಳನ್ನು ದೇವರು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾನೆ. ಆಗಿರುವಾಗ ಅಲ್ಲಿ ಏನ್ ಮಾಡ್ಬೇಕಂತ ದೇವರು ಹೇಳ್ತಾನೋ ಅದನ್ನು ನಿಮ್ಮ ಮೂಲಕ ಮಾಡ್ಲಿಕ್ಕೆ ಹೋಗ್ತಾನೆ. ನಿಮಗೆ ಆಲ್ರೆಡಿ ದೇವರು ಕೊಟ್ಟಿದ್ದಾನೆ ಅನೇಕ ಯೋಜನೆಗಳನ್ನು. ಅವುಗಳನ್ನು, ಆ ಹೊಸ ಸ್ಥಳಗಳು ನಿಮ್ಮನ್ನು ಪ್ರವೇಶ ಮಾಡಲಿಕ್ಕೆ ದೇವರು ಅನುಮತಿ ಕೊಡುವಂತಹ ಸ್ಥಳದಲ್ಲಿ ದೇವರು ನಿಮ್ಮ ಮೂಲಕ ಹೊಸ ಕಾರ್ಯಗಳನ್ನು, ಹೊಸ ಒಂದು ಯೋಜನೆಗಳನ್ನು, ಹೊಸ ಒಂದು ಅದ್ಭುತಗಳನ್ನು ನಿಮ್ಮ ಜೀವಿತದ ಮೂಲಕ ಹೊಸ ಸ್ಥಳದಲ್ಲಿ ಮಾಡಲಿಕ್ಕೆ ಹೋಗ್ತಾನೆ. ಮತ್ತೆ ನೀವು ಹೊಸ ಒಂದು ಗಡಿಗಳನ್ನು, ಗಡಿ ಬೌಂಡ್ರೀಸ್, ಅನೇಕ ಗಡಿಗಳನ್ನು ನೀವು ದಾಟ್ತೀರಾ. ನೀವು ಕೆಲವೊಂದು ನಿಮಗೆ ಅರ್ಥ ಆಗ್ತದಲ್ವಾ, ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾ, ಅಥವಾ ಇಲ್ಲಿಂದ ಬೇರೆ ರಾಜ್ಯಕ್ಕೆ, ಕರ್ನಾಟಕದಿಂದನೋ ಬೇರೆ ಸ್ಟೇಟ್ಗಳಿಂದ ಹೋಗ್ಬೇಕಾದ್ರೆ ಗಡಿ ಅಂತ ಇರುತ್ತೆ, ಅದನ್ನು ದಾಟಿ ಹೋಗ್ಬೇಕು. ದಾಟಿ ಹೋಗ್ಲಿಕ್ಕೆ ಅನೇಕ ಚೆಕ್ಕಿಂಗ್ಗಳು ಅನೇಕ ಇರ್ತದೆ. ಅವೆಲ್ಲವುಗಳನ್ನು ದಾಟಿ ಹೋಗ್ಲಿಕ್ಕೆ ಇದುವರೆಗೂ ನಿಮಗೆ ಆಗಿಲ್ಲ, ಆತ್ಮೀಕವಾಗಿ ಆಗಿಲ್ಲ. ದೇವರು ಇದುವರೆಗೂ ನೀವು ಯಾವ ಗಡಿಗಳನ್ನು ದಾಟಿಲ್ವೋ ಆ ಗಡಿಗಳನ್ನು ದಾಟಿಸ್ಲಿಕ್ಕೆ ಹೋಗ್ತಾನೆ ಪ್ರಿಯರೇ. ಆತ್ಮೀಕ ಮಂಡಲದಲ್ಲಿ ದೇವರು ಕಾರ್ಯಗಳು ಹೇಗೆ ನಡೀತದೆ ಅಂದರೆ, ನೀವು ಯಾವ ರೀತಿ ನೀವುಗಳು ನಿಮ್ಮ ಕಣ್ಣು ಮುಂದೆ ಒಂದು ಫಿಸಿಕಲ್, ಒಂದು ಶಾರೀರಿಕವಾದ ಈ ವರ್ಲ್ಡ್ ಅನ್ನು ನೋಡ್ತಾ ಇದ್ದೀರೋ, ಅದೇ ರೀತಿ ಆತ್ಮೀಕವಾದ ಮಂಡಲ, ಆತ್ಮೀಕವಾದ ಲೋಕವೂ ಕೂಡ ಇದೆ. ಅಲ್ಲಿಯೂ ಕೂಡ ಇದೇ ರೀತಿ ಕಾರ್ಯಗಳು ನಡೀತದೆ. ಅಲ್ಲಿ ಎಂಟ್ರಿ ಆದರೆ ನೀವಿಲ್ಲಿ ಎಂಟ್ರಿ ಆದ ಹಾಗೆ. ಅಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ ಅಂದ್ರೆ ನೀವೆಷ್ಟು ಪ್ರಾರ್ಥನೆ ಮಾಡಿ ಏನೇ ಮಾಡಿದ್ರು ಕೂಡ ಆಗಲ್ಲ. ಆತ್ಮೀಕ ಲೋಕದಲ್ಲಿ ಏನು ಬದಲಾವಣೆ ಆಗ್ತದೋ ಅದೇ ಈ ಒಂದು ನಾವು ನಮ್ಮ ಕಣ್ಣಿಗೆ ಕಾಣುವಂತಹ ಲೋಕದಲ್ಲಿ ನಡೆಯೋದು. ಅಲ್ಲಿ ನಡೆಯದೆ ಇಲ್ಲಿ ಏನೂ ನಡೆಯೋದಿಲ್ಲ. ಮತ್ತೆ ನೀವು ಅನೇಕರು ಹೊಸ ಸ್ಥಳಗಳಿಗೆ ಹೋಗ್ತೀರಾ, ಹೊಸ ಗಡಿಗಳನ್ನು ದಾಟ್ತೀರಾ, ಹೊಸ ಸ್ಥಳಗಳನ್ನು ಪ್ರವೇಶಿಸ್ತೀರಾ. ಇದು ಹೊಸ ಸ್ಥಳಗಳನ್ನು ನೀವು ಪ್ರವೇಶ ಮಾಡ್ತೀರಾ. ದೇವರು ಹೊಸ ಸ್ಥಳಗಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ನಿಮ್ಮ ಸೇವೆಯಲ್ಲೋ, ನಿಮ್ಮ ಕುಟುಂಬದಲ್ಲೋ, ನಿಮ್ಮ ಬಿಸ್ನೆಸ್ನಲ್ಲೋ, ನೀವು ಏನು ಮಾಡ್ತಾ ಇದ್ದೀರೋ ಅದರಲ್ಲಿ ಹೊಸ ಸ್ಥಳಗಳಿಗೆ ದೇವರು ನಿಮ್ಮನ್ನು ಕರೆದುಕೊಂಡು ಹೋಗಿ ಆತನ ಸುವಾರ್ತೆಯನ್ನ, ಆತನ ವಾಕ್ಯವನ್ನ, ಆತನ ಒಂದು ಶಕ್ತಿಯನ್ನ ಆತನು ನಿಮ್ಮ ಮೂಲಕ ಅಲ್ಲಿ ಪ್ರಕಟಿಸಲಿಕ್ಕೆ ದೇವರು ಇಚ್ಛೆ ಉಳ್ಳವನಾಗಿದ್ದಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ನೀವು ದುಷ್ಟ ಶಕ್ತಿಗಳು ಅಥವಾ ಸೈತಾನನು ಏನೆಲ್ಲ ಆಳ್ವಿಕೆ ಮಾಡ್ತಾ ಇದ್ದಾನೋ ಈ ಲೋಕದಲ್ಲಿ, ಅಂತಹ ಸ್ಥಳಗಳಿಗೆ ಕೆಲವರನ್ನು ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ನಾನು ಆವಾಗಲೇ ಹೇಳಿದೆ, ಕೆಲವರಿಗೆ ಈ ಪ್ರವಾದನ ವಾಕ್ಯಗಳು, ಕೆಲವರಿಗೆ ದೇವರು ಹೇಳಿದ್ದಾನೆ. ಯಾರಿಗೆ ಈ ಮಾತುಗಳು ತಟ್ಟುತ್ತದೋ, ಹೃದಯವನ್ನು ತಟ್ಟುತ್ತದೋ, ಅವರಿಗೆ ದೇವರು ಕಾರ್ಯ ಮಾಡಲಿಕ್ಕೆ ಹೋಗ್ತಾನೆ. ಕೆಲವರು ನಿಮ್ಮ ಜೀವಿತದಲ್ಲಿ ದುಷ್ಟಶಕ್ತಿ ಆಳ್ವಿಕೆ ಮಾಡುವಂತಹ, ಇದುವರೆಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲಪ್ಪ ನಿಮ್ಮ ಕೈಲಿ, ಅಂತ ಸ್ಥಳಗಳಿಗೆ
ಆಳ್ವಿಕೆ ಇದೆ, ಬಹಳ ಸ್ಟ್ರಾಂಗ್ ಹೋಲ್ಡು, ಅಲ್ಲಿ ಬಹಳ ಕಷ್ಟ ಹೋಗ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರೋ, ಚಿಂತೆ ಮಾಡ್ತಾ ಇದ್ದೀರೋ, ಆಲೋಚನೆ ಮಾಡ್ತಾ ಇದ್ದೀರೋ, ದೇವರು ಅಂತಹ ಸ್ಥಳಗಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಪ್ರಿಯರೇ. ಅಲ್ಲಿ ಹೋದಾಗ ನಿಮ್ಮೊಟ್ಟಿಗೆ ದೇವರು ಇರ್ತಾನೆ. ದೇವರು ಅಂತಹ ಹೊಸ ಸ್ಥಳಗಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕಿದ್ದಾನೆ. ಅಷ್ಟು ಮಾತ್ರವಲ್ಲ, ಹೊಸ ಹೊಸ ಸ್ಥಳಗಳನ್ನ ನೀವು ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಹೋಗ್ತೀರಾ ಯೇಸು ಕ್ರಿಸ್ತನ ನಾಮದಲ್ಲಿ. ಹೊಸ ಹೊಸ ಸ್ಥಳಗಳನ್ನ ಕ್ರಿಸ್ತನಿಗಾಗಿ ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ದೇವರು ನಿಮಗೆ ಕೃಪೆಯನ್ನ, ಶಕ್ತಿಯನ್ನ, ಅಧಿಕಾರವನ್ನ, ಅಭಿಷೇಕವನ್ನ ಎಲ್ಲವನ್ನು ಈಗಾಗಲೇ ಕೊಟ್ಟು ಬಿಟ್ಟಿದ್ದಾನೆ. ಅದಕ್ಕಾಗಿಯೇ ಆತನು ಕೊಟ್ಟಂತಹ ಅಭಿಷೇಕ, ಆತನು ಕೊಟ್ಟಂತಹ ಅಧಿಕಾರ, ಶಕ್ತಿ ಎಲ್ಲವುಗಳಿಂದ ಹೊಸ ಹೊಸ ಸ್ಥಳಗಳನ್ನ ತಮ್ಮದಾಗಿಸಿಕೊಳ್ತೀರಾ. ಸ್ವಾಧೀನ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ಬೇರೆಯವರ ವಶದಲ್ಲಿದೆ, ದುಷ್ಟಶಕ್ತಿಯ ವಶದಲ್ಲಿದೆ. ಆ ದುಷ್ಟಶಕ್ತಿ ವಶದಿಂದ ಆ ಸ್ಥಳವನ್ನ ನಿಮ್ಮದಾಗಿಸಿಕೊಳ್ಳೋದು, ಕ್ರಿಸ್ತನಿಗಾಗಿಸಿಕೊಳ್ಳೋದು, ಅಥವಾ ಕ್ರಿಸ್ತನ ನಾಮದಲ್ಲಿ ನಿಮ್ಮದಾಗಿಸಿಕೊಳ್ಳೋದು, ಕ್ರಿಸ್ತನಿಗಾಗಿ ಆ ಸ್ಥಳವನ್ನ ಜಯ ಕೊಡೋದು. ದೇವರು ಈ ರೀತಿಯಾಗಿ ನಿಮ್ಮನ್ನು ನಡೆಸಲಿಕ್ಕಿದ್ದಾನೆ ಪ್ರಿಯರೇ. ಈ ಒಂದು ಸೀಸನ್ ಬಹಳಷ್ಟು ವಿಶೇಷವಾದ ಸಮಯ. ಈ ಸೀಸನ್ ಅಂತ ಹೇಳಿದ್ರೆ ಆ ಸೀಸನಲ್ಲಿ ನಿಮ್ಮನ್ನ ಹೊಸ ಹೊಸ ಸ್ಥಳಗಳನ್ನ ದೇವರಿಗಾಗಿ, ಕ್ರಿಸ್ತನಿಗಾಗಿ ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಹೋಗ್ತಾನೆ. ಆತನು ಆ ಹೊಸ ಸ್ಥಳಗಳಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋದಾಗ, ನಿಮ್ಮ ಹೆಜ್ಜೆಗಳನ್ನು ಇಡಿಸಿದಾಗ ಅವೆಲ್ಲವುಗಳನ್ನು ನಿಮ್ಮ ಸ್ವಾಧೀನಕ್ಕೆ ಕೊಡುವ ಆತನಾಗಿದ್ದಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ನೀವು ಹೊಸ ಒಂದು ಲೋಕ, ಆತ್ಮೀಕ ಲೋಕದ ಆತ್ಮನ ಮಂಡಲದಲ್ಲಿ ಅನೇಕರು ಎಂಟ್ರಿ ಹಾಕ್ತೀರಾ. ಅನೇಕರು ನಿಮಗೆ ಗೊತ್ತೇ ಇಲ್ಲ ಆತ್ಮೀಕ ಮಂಡಲ ಅಂತ ಅಂದ್ರೆ ಏನು ಅಂತ. ಆ ಒಂದು ಆತ್ಮೀಕ ಫಿಸಿಕಲ್, ಒಂದು ಶಾರೀರಿಕವಾದ ಈ ಲೋಕದಿಂದ ಆತ್ಮೀಕವಾದ ಲೋಕಕ್ಕೆ ದೇವರು ಅನೇಕರನ್ನ ಕರೆದುಕೊಂಡು ಹೋಗ್ತಾನೆ, ಪ್ರವೇಶ ಮಾಡಲಿಕ್ಕೆ ಅನುಮತಿಯನ್ನ ಕೊಡ್ತಾನೆ ದೇವರು. ಅನೇಕರು ನೀವು ದೇವರನ್ನ ನೋಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಹೊಸ ಪ್ಲೇಸ್ ಬೇಕು, ಗಡಿಗಳನ್ನ ದಾಟಬೇಕು ದೇವರಿಗೋಸ್ಕರ ನಾನೇನಾದ್ರೂ ಮಾಡಬೇಕು, ನಾನೇನಾದ್ರೂ ದೇವರಿಗೋಸ್ಕರ ಅನೇಕ ಹೊಸ ಹೊಸ ಸ್ಥಳಗಳನ್ನ ಸ್ವಾಧೀನ ಮಾಡ್ಕೊಳ್ಬೇಕು. ಅಂಥವರಿಗೋಸ್ಕರ, ಕೆಲವರಿಗಾಗಿ ದೇವರು ಈ ಪ್ರವಾದನ ಮಾತುಗಳನ್ನ ನಿಮಗೋಸ್ಕರ ನುಡಿದಿದ್ದಾನೆ. ನೀವು ಈ ಮಾತುಗಳು ಯಾರೆಲ್ಲ ಮುಟ್ಟುತ್ತದೋ, ಯಾರ ಹೃದಯವನ್ನು ತಟ್ಟುತ್ತದೋ ಅವರೆಲ್ಲರ ಜೀವಿತದ ದೇವರು ಈ ವಾಕ್ಯದ ಪ್ರಕಾರ ಅದ್ಭುತವಾಗಿ ಅನೇಕ ಮಹತ್ ಕಾರ್ಯಗಳನ್ನ ದೇವರು ಮಾಡ್ಲಿಕ್ಕಿದ್ದಾನೆ. ಸ್ಥಳಗಳನ್ನ ನಿಮಗಾಗಿ, ಹೊಸ ಹೊಸ ಸ್ಥಳಗಳನ್ನ ಪ್ರವೇಶ ಮಾಡಲಿಕ್ಕೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಆತನು ಹೊಸ ಆತ್ಮೀಕ ಮಂಡಲದಲ್ಲಿ ನಿಮ್ಮನ್ನು ನಡೆಸ್ತಾನೆ. ಆತ್ಮೀಕ ಮಂಡಲದ ಅನುಭವವೇ ಬೇರೆ, ಈ ಶಾರೀರಿಕ ಫಿಸಿಕಲ್ ವರ್ಲ್ಡ್, ಈ ಕಣ್ಣಿಗೆ ಕಾಣುವಂತಹ ಲೋಕದ ಅನುಭವವೇ ಬೇರೆ. ಅದಕ್ಕೂ ಇದಕ್ಕೂ ಬಹಳಷ್ಟು, ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಹೇಳಲಿಕ್ಕೂ ಕೂಡ ಆಗುವುದಿಲ್ಲ. ಆತ್ಮೀಕ ಲೋಕ, ಈ ಒಂದು ಶಾರೀರಿಕವಾದ ಲೋಕ ಅಥವಾ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದನ್ನು ನೋಡ್ತೇವೆ. ಆತ್ಮೀಕ ಲೋಕದಲ್ಲಿ ನಮಗೇನು ಗೊತ್ತಿಲ್ವೋ, ಕಣ್ಣಿಗೆ ಕಾಣ್ತಾ ಇಲ್ವೋ, ಅದನ್ನು ನಾವು ನೋಡ್ತೇವೆ ಆತ್ಮನ ಕಣ್ಣುಗಳಿಂದ. ನೀವು ಹೇಗೆ ಶಾರೀರಿಕವಾಗಿ ಈ ಲೋಕದಲ್ಲಿ ಇದ್ದೀರೋ ಅದೇ ರೀತಿ ಈ ಲೋಕ ಯಾವ ರೀತಿ ನಿಮ್ಮ ಕಣ್ಣಿಗೆ ಶಾರೀರಿಕವಾಗಿ ಲೋಕ ಎಲ್ಲವೂ ಕೂಡ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯೋ, ಅದೇ ರೀತಿ ಆತ್ಮೀಕ ಲೋಕವೂ ಕೂಡ ನಿಮ್ಮ ಆತ್ಮನ ಕಣ್ಣಿಗೆ ಎಲ್ಲವೂ ಕ್ಲಿಯರ್ ಆಗಿ ಕಾಣ್ತದೆ ಪ್ರಿಯರೇ. ಈಗ ಹೇಳಿದಂತ ಪ್ರತಿಯೊಂದು ಮಾತುಗಳು ಆತ್ಮೀಕ ಲೋಕದಲ್ಲಿ ನಿಮಗೋಸ್ಕರ, ಕೆಲವರಿಗಾಗಿ ನಡೆದಿದೆ. ಅದನ್ನು ದೇವರು ಪ್ರಕಟಿಸ್ತಾ ಇದ್ದಾನೆ. ನೀವು ನಂಬಿ ಅದರ ಪ್ರಕಾರ ದೇವರು ನನಗೆ ಮಾಡ್ತಾನೆ ಎಂಬುದಾಗಿ ನೀವು ನಂಬಿಕೆಯಿಂದ ಮುಂದೆ ಹೋಗೋದಾದರೆ, ದೇವರು ಏನನ್ನ ಪ್ರವಾದನ ಮಾತುಗಳನ್ನು ಹೇಳಿದ್ದಾನೋ, ಅನೇಕ 7 ಮಾತುಗಳನ್ನು ಹೇಳಿದ್ದಾನೋ, ಆ ಪ್ರಕಾರ ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಏನು ಕೆಲಸ ಮಾಡ್ತಿರೋ ಅದೆಲ್ಲದರ ಮೇಲೆ ನಿಮಗೆ ನಡೆಸಿಕೊಂಡು ಹೋಗ್ತಾನೆ. ಹೊಸ ಸ್ಥಳಗಳನ್ನು ಪ್ರವೇಶ ಮಾಡ್ತೀರಾ. ಹೊಸ ಆತ್ಮೀಕ ಮಂಡಲದ ದೇವರು ನಿಮ್ಮನ್ನು ನಡೆಸ್ತಾರೆ. ಹೊಸ ಗಡಿಗಳನ್ನು ದಾಟಲಿಕ್ಕೆ ದೇವರ ಅನುಮತಿಯನ್ನು ಕೊಡ್ತಾನೆ. ಹೊಸ ಹೊಸ ಪ್ಲೇಸ್ಗಳನ್ನು ನೀವು ಸ್ವಾಧೀನ ಮಾಡಿಕೊಳ್ತೀರ ಕ್ರಿಸ್ತನಿಗಾಗಿ. ದೇವರು ಅತ್ಯುನ್ನತನಾದ ದೇವರು. ಆ ದೇವರ ಕಾರ್ಯಗಳನ್ನು ನಿಮ್ಮ ಮೈಂಡಿಂದ ಆಲೋಚನೆ ಮಾಡಲಿಕ್ಕೆ, ಒಂದು ಮಾಂಸದ ಒಂದು ಮೆದುಳಿಂದ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಪ್ರಿಯರೇ. ಹಾಗಿರುವಾಗ ನೀವು ಇದನ್ನು ನಂಬಿ ದೇವರು ನನಗೆ ಮಾಡ್ತಾನೆ ಎಂಬುದಾಗಿ ನಂಬುವುದಾದರೆ ನಿಜವಾಗಿಯೂ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಬೈಬಲ್ ಹೇಳ್ತದೆ, ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ಹೇಳ್ತದೆ, ನಂಬುವವನಿಗೆ ಎಲ್ಲವೂ ಆಗ್ತದೆ. ನೀವು ಏನನ್ನು ನಂಬುತ್ತೀರೋ, ಈ ಪ್ರವಾದನ ವಾಕ್ಯಗಳನ್ನು ನಂಬುವುದಾದರೆ
ದೇವರು ನಿಜವಾಗಲೂ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಬಿಸ್ನೆಸ್ಗಳಲ್ಲಿ, ವ್ಯಾಪಾರಗಳು ಏನು ಮಾಡ್ತಿರೋ ಅದೆಲ್ಲದರ ಮೇಲೆ ತನ್ನ ಆಶೀರ್ವಾದ, ತನ್ನ ಸ್ವಾಸ್ಥ್ಯವನ್ನು, ತನ್ನ ಒಂದು ಬಲಗಳನ್ನು, ಶಕ್ತಿಗಳನ್ನು ಆತನು ಬಿಡುಗಡೆ, ತನ್ನ ಕೃಪೆಯನ್ನು ಆತನು ತುಂಬಿಸುವ ಆತನಾಗಿದ್ದಾನೆ. ಈ ವಾಕ್ಯದ ಪ್ರಕಾರ ದೇವರು ನಡೆಸಲಿಕ್ಕಿದ್ದಾರೆ. ನೀವು ನಂಬಿರಿ, ಮುಂದೆ ಹೋಗ್ರಿ. ನಂಬಿರಿ, ಮುಂದೆ ಹೋಗ್ರಿ. ನಂಬಿ ಅಲ್ಲಿಯೇ ನಿಂತುಕೊಳ್ಳಬೇಡಿರಿ. ನಂಬಿ ಮುಂದೆ ಹೋಗೋದಾದ್ರೆ ದೇವರು ನಿಮಗೋಸ್ಕರ ಹೊಸ ಹೊಸ ಮಾರ್ಗಗಳನ್ನು ತೆರೆದಿಟ್ಟಿದ್ದಾನೆ. ಆ ಮಾರ್ಗಗಳನ್ನು ಯಾವುದೇ ಮನುಷ್ಯನಿಂದ, ಯಾವುದೇ ಶಕ್ತಿಯಿಂದ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ಮುಚ್ಚಿದ್ದನ್ನ ಮನುಷ್ಯರು ಕ್ಲೋಸ್ ಮಾಡಲಿಕ್ಕೆ, ತೆಗೆಯಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ತೆರೆದದ್ದನ್ನ ಮನುಷ್ಯ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ದೇವರು ನಿಮ್ಮ ಮುಂದುಗಡೆ ಅನೇಕ ಬಾಗಿಲುಗಳನ್ನು ತೆರೆದಿದ್ದಾನೆ. ಮುಂದೆ ಹೋಗ್ರಿ, ನಂಬಿಕೆಯಿಂದ ಮುಂದೆ ಹೋಗ್ರಿ, ಹೆಜ್ಜೆ ಇಡ್ರಿ. ದೇವರು ಅದ್ಭುತಗಳನ್ನ ಮಾಡುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ಆಮೇನ್, ಆಮೇನ್, ಆಮೇನ್. ಪರಿಶುದ್ಧನಾದ ನನ್ನ ಪರಲೋಕದ ತಂದೆಯಾದ ದೇವರೇ, ನೀನು ಇದುವರೆಗೂ ಏನು ಪ್ರವಾದನ ಮಾತುಗಳನ್ನು ನಿನ್ನ ಮಕ್ಕಳಿಗೆ ಮಾತನಾಡಿದೆಯೋ ಅವೆಲ್ಲವೂ ಕೂಡ ಯಾರನ್ನ ಈ ಮಾತುಗಳು ಹೋಗಿ ತಲುಪ್ತದೋ, ಯಾರ ಹೃದಯವನ್ನು ತಟ್ತದೋ ಅವರಲ್ಲಿ ಒಂದು ದೊಡ್ಡ, ಒಂದು ವಿಶೇಷವಾದ, ಅಸಾಧಾರಣವಾದ ನಂಬಿಕೆ ಉಂಟಾಗಲಿ. ದೇವರು ಈ ಪ್ರವಾದನೆಯನ್ನು ನನಗೋಸ್ಕರವೇ ಮಾತನಾಡಿದ್ದು ನನ್ನ ಜೀವಿತದಲ್ಲಿ ಈ ಕಾರ್ಯಗಳು ನೆರವೇರ್ತವೆ ಎಂಬುದಾಗಿ ನಂಬಿ ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡು. ನಂಬಿ ಅಲ್ಲಿ ನಿಂತುಕೊಳ್ಳಬಾರದು, ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡು. ಪವಿತ್ರ ಆತ್ಮನೆ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯಾದ. ಆಮೇನ್.